ಏನಂದರೆ ಅವರವ್ರ ರಾಜಕೀಯ ತೆವಲುಗಳು ಮೈಸೂರಿಗೆ ಯಾವ ರಾಜಕಾರಣಿಗಳು ಮಾಡಿಲ್ಲ, ಅದು ಮಾಡಿರೋದು ನಮ್ಮ ರಾಜರು. ಮೈಸೂರು ಆಲ್ರೆಡಿ ಉದ್ಧಾರ ಆಗೋಗಿರೋದು, ಅದನ್ನು ಉದ್ಧಾರ ಆಗಿರೋದನ್ನು ನಾನು ಉದ್ಧಾರ ಮಾಡಿದೆ ಅಂತ ಇವತ್ತಿನವ್ರಿಗೆ ಹೇಳ್ಕೊಂತವ್ರು ಅಷ್ಟೇ. ರಾಜರ ಟೈಮಲ್ಲಿ ಬಿಟ್ಟರೆ ಬೇರೆ ಯಾವ ರಾಜಕಾರಣಿಯಿಂದನೂ ಇಂಥ ಹೆಗ್ಗಳಿಕೆ ತಂದಿದ್ದು ಇತಿಹಾಸನೇ ಇಲ್ಲ. ಸಂಚಲನ ಸ್ಟಾರ್ಟ್ ಮಾಡೋರೆ ಏನಂದರೆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಬೇರೆ ಬೇರೆ ಸ್ಟೇಟ್ ಮಾಡಬೇಕು ಅಂತ. ಆದರೆ ನಾರ್ತ್ ಕರ್ನಾಟಕದ MLAಗಳು MP ಗಳು ಇದನ್ನು ಕೇಳೋಕ್ಕೆ ಅವ್ರಿಗೆ ತಾಕತ್ತಿಲ್ಲ. ಹಾಯ್ ಹಲೋ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಇನ್ನೊಂದು ವಿಶೇಷ ವೈಶಿಷ್ಟ್ಯತೆ ಹೊಂದಿರುವಂಥ ಸ್ಥಳಕ್ಕೆ. ಅದೇ ನೀವೇ ಒಂದು ಸರಿ ನೋಡಿಬಿಡಿ, ಅದು ಹೇಳೋದ್ಕಿಂತ ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವರು ನೋಡಿದ್ರಂತೂ ನಿಮಗೆ 100% ಗೊತ್ತಾಗ್ಬಿಡುತ್ತೆ ನೀವು ಯಾರು ಅಂತ. ಇದನ್ನು ತೋರಿಸಿದ್ಮೇಲೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳೋಂಗೆ ಎಲ್ಲ ಗೊತ್ತಿರುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಅಂತ, ನಮ್ಮ ಮೈಸೂರಿನ ನಾಡ ದೇವತೆ. ಅಂದರೆ ಮೈಸೂರಿಗೆ ಅಷ್ಟೇ ಅಲ್ಲ, ಇದು ನಾಡ ದೇವತೆ ಅಂದರೆ ಇಡೀ ಪ್ರಪಂಚಕ್ಕೆ ಸಲ್ಲುವಂಥದ್ದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಮೈಸೂರು ಇದೊಂದು ಇವಾಗ ಡಿಸ್ಟಿಕ್ ಇರ್ಬೋದು, ಆದರೆ ಒಂದು ಸಮಯದಲ್ಲಿ ಇದು ಮೈಸೂರು ಪ್ರಾಂತ್ಯ ಆಗಿತ್ತು. ಇದೊಂದು ದೇಶ ಕೂಡ ಹೌದು. ಈ ದೇಶದಲ್ಲಿ ಹೇಳ್ಬೇಕಂದ್ರೆ ಅಫ್ಘಾನಿಸ್ತಾನ್ವರೆಗೂ ಒಂದು ದೊಡ್ಡ ಮಟ್ಟದಲ್ಲಿ ಸೈನಿಕರಿಗೆ ಕಳಿಸಿದಂಥ ಸ್ಥಳ ಇದು. ಅಂದರೆ ನಮ್ಮ ರಾಜರ ನಾಡು. ಇಡೀ ವರ್ಲ್ಡಲ್ಲಿ ಎಲ್ಲೂ ಸಿಗದೇ ಇರೋಂತಹ ಅಪರೂಪದ ರಾಜ್ಯ ಅಂತಲೇ ಹೇಳ್ಬೋದು. ಬಹಳ ವೈಶಿಷ್ಟ್ಯತೆ ಸಂಪನ್ಮೂಲ ಅಂತ ಹೊಂದಿದ್ದಂಥ ನಮ್ಮ ಮೈಸೂರು ಪ್ರಾಂತ್ಯ. ಆ ಮೈಸೂರು ಪ್ರಾಂತ್ಯಕ್ಕೆ ಒಂದು ಏನಂತಾರೆ ಅಗಾಧವಾದ ಶಕ್ತಿ ಹೊಂದೋದಕ್ಕೆ ಮತ್ತೊಬ್ಬರು ಕಾರಣ ಅಂದರೆ ನಮ್ಮ ಚಾಮುಂಡೇಶ್ವರಿ ದೇವಿಯವರು. ಸೊ ಅದ್ರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ಹಾಗೆ ನಮ್ಮ ಮೈಸೂರವ್ರಿಗಂತೂ ಇದು ಮನೆಯೇ. ಯಾಕೆಂದರೆ ಖುಷಿ ಆದಾಗಲೂ ಕೂಡ ಚಾಮುಂಡಿ ಬೆಟ್ಟ, ದುಃಖ ಆದಾಗಲೂ ಚಾಮುಂಡಿ ಬೆಟ್ಟ, ಎಲ್ಲ ಥರದಲ್ಲಿ ಅಂದರೆ ಅದರಲ್ಲೂ ಫ್ರೀ ಇತ್ತು ಅಂದರೂ ಚಾಮುಂಡಿ ಬೆಟ್ಟ, ಹೆಂಗಿದ್ರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಸೊ ಹೇಳೋಂಗೆ ಇಲ್ಲ, ಒಂಥರ ಚೆನ್ನಾಗಿರುತ್ತೆ ವೈಬ್ಸು. ಅದರಲ್ಲೂ ಬೆಳಗ್ಗೆ ಟೈಮ್ ಅಂತೂ ರಶ್ ಇರುತ್ತೆ. ಇವತ್ತೇ ಚಾಮುಂಡಮ್ಮನ ಬಗ್ಗೆ ನಾವು ಯಾರಿಗೂ ಹೇಳುವಂಥದ್ದು ಏನಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ, ನಾಡ ದೇವತೆ ಅಂತ ಕರೆಯಂಥ ಅಪರೂಪದ ದೇವತೆ. ಈ ಥರ ಯಾವ ದೇವ್ರಿಗೂ ನಾವು ಯಾವ ದೇವತೆಗೂ ಕೂಡ ಕರೆಯಲ್ಲ. ಈ ಚಾಮುಂಡಮ್ಮನಿಗೆ ಮಾತ್ರ, ಚಾಮುಂಡಿ ದೇವಿಗೆ ಮಾತ್ರ ನಾವು ನಾಡ ದೇವತೆ ಅಂತ ವಿಶ್ಲೇಷಣೆ ಮಾಡೋದು. ಯಾವ ದೇವತೆಗೂ ಕೂಡ ಮಾಡಲ್ಲ ನನಗೆ ಗೊತ್ತಿರೋ ಹಾಗೆ. ನಮ್ಮ ಧರ್ಮದಲ್ಲಿ ಒಂದು ವಿಶೇಷವಾಗಿ ನಮ್ಮ ಮೈಸೂರು ಪ್ರಾಂತ್ಯ ಏನಿದೆಯಲ್ಲ, ಯಾವುದೇ ಒಂದು ದೊಡ್ಡ ಮಟ್ಟದ ಸಂಪನ್ಮೂಲ ಅಂತ ರಸಭರಿತ ಅಂತ ಏನು ಹೇಳ್ತಾರಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಹೊಂದಿದಂಥ ನಮ್ಮ ಮೈಸೂರು ಪ್ರಾಂತ್ಯ. ಈ ಪ್ರಾಂತ್ಯದಲ್ಲಿ ನಾನಿದ್ದೀನಿ ಅಂದರೆ, ಈ ಪ್ರಾಂತ್ಯದಲ್ಲಿ ನಾನು ಹುಟ್ಟು, ಈ ಪ್ರಾಂತ್ಯದಲ್ಲಿ ಏನು ಇವತ್ತಿನವರೆಗೂ ನಮ್ಮ ಎಜುಕೇಷನ್ ಏನಿದೆಯಲ್ಲ, ಮೈಸೂರು ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಏನು ನಾವು ಮಾಡ್ಕೊತೀವಲ್ಲ, ಇದು ಮೈಸೂರು ಅನ್ನೋ ಹೆಸರು ಬರುತ್ತಲ್ಲ, ಅದು ತುಂಬ ಖುಷಿ ಕೊಡುತ್ತೆ ನಮಗೆ. ಯಾಕೆಂದರೆ ಬೇರೆ ಊರು ಅಂತಲ್ಲ, ಎಲ್ಲವೂ ನಮ್ಮದೇ ಕರ್ನಾಟಕ ಅಂದರೆ ಅದೊಂಥರ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನಮ್ಮ ಮೈಸೂರು ಪ್ರಾಂತ್ಯ ಅಂದರೆ ಇಂಡಿಯಾ ಅನ್ನೋ ಒಕ್ಕೂಟ ವ್ಯವಸ್ಥೆ ಏನು ಸೇರ್ತಲ್ಲ, ಅಂದಿನಿಂದ ಇವತ್ತಿನವರೆಗೂ ಅಂಥ ಅಭಿವೃದ್ಧಿ ಕಾಣಲೇ ಇಲ್ಲ. ಮೈಸೂರು ಬಹಳ ದೊಡ್ಡ ಮಟ್ಟದಲ್ಲಿ ಹೆಗ್ಗಳಿಕೆ ಹೊಂದಿದ್ದು ಅಂದರೆ ರಾಜರ ಟೈಮಲ್ಲಿ ಬಿಟ್ಟರೆ ಬೇರೆ ಯಾವ ರಾಜಕಾರಣಿಯಿಂದನೂ ಇಂಥ ಹೆಗ್ಗಳಿಕೆ ತಂದಿದ್ದು ಇತಿಹಾಸನೇ ಇಲ್ಲ. ಸುಮ್ಮನೆ ಅವರು ರಾಜಕೀಯ ತೆವಲ್ಗೆ ಹೇಳ್ಕೊಂಬೋದಷ್ಟೇ, ಮೈಸೂರು ಆ ರೇಂಜ್ಗೆ ಈ ರೇಂಜ್ಗೆ ಅದು ಇದು ಅಂತ. ರಾಜರು ಏನು ಕೊನೆಯದಾಗಿ ಮಾಡಿಬಿಟ್ಟು ಹೋಗಿದ್ರಲ್ಲ, ಅದನ್ನೇ ಇವತ್ತಿನವರೆಗೂ ಸುಣ್ಣ ಬಣ್ಣ ಹೊಡೆದಂಗೆ ಮೇಂಟೈನ್ ಮಾಡ್ತವ್ರು ಅಷ್ಟೇ. ಅದರ್ವೈಸ್ ಇನ್ನು ನಮ್ಮ ಮೈಸೂರು ಪ್ರಾಂತ್ಯನ ದೊಡ್ಡ ಮಾಡ್ತಂತ ಏನಿಲ್ಲ. ಅವತ್ತನ್ನು ಮಾಡಿಬಿಟ್ಟು ಹೋಗಿರೋದಕ್ಕೆ ನಮ್ಮ ಮೈಸೂರು ರಾಜರು ನಿಮಗೆ ಗೊತ್ತು, ಬರೀ ಮೈಸೂರಲ್ಲ, ಮೈಸೂರು ಪ್ರಾಂತ್ಯ ಅಂದರೆ ದಕ್ಷಿಣದಿಂದ ಹಿಡಿದು ಉತ್ತರ ರಾಜ್ಯಗಳವರೆಗೂ ಯಾವ ರೀತಿ ಮಾಡಿದ್ದಾರೆ. ಇವತ್ತು ನೀವು ತೆಲುಗು, ತಮಿಳು, ಮಲಯಾಳಮ್ಮು ಅಂದರೆ ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ ಅಲ್ಲೆಲ್ಲ ಹೋದರೆ ನಿಮಗೆಲ್ಲ ಏನು ಅನಿಸುತ್ತೆ ಹೇಳಿ? ಕನ್ನಡಿಗರದಂತೂ ಒಂದೊಂದು
ಲೇಖನಿಗಳಿದ್ದೇ ಇರುತ್ತೆ. ಅಲ್ಲಿ ಮೂಲತಃ ನಮ್ಮ ಮೈಸೂರು ಪ್ರಾಂತ್ಯದ್ದಂತೂ ಮೊದಲನೇದ್ದೇ ಇರುತ್ತೆ. ಅದರಲ್ಲೂ ವಿಜಯನಗರ ಸಾಮ್ರಾಜ್ಯ, ನಮ್ಮ ಮೈಸೂರು ಪ್ರಾಂತ್ಯ, ಇದ್ರ ಬಗ್ಗೆ ನಾವು ಎರಡು ಮಾತು ಹೇಳೋಂಗೇ ಇಲ್ಲ. ಇದನ್ನು ನಾವು ಇವಾಗ ಬರ್ತಾ ಬರ್ತಾ ಸ್ವಲ್ಪ ಚೇಂಜಸ್ ಆಗಿದೆ. ಏನಂದರೆ ಅವ್ರವ್ರ ರಾಜಕೀಯ ಅವ್ರವ್ರ ತೆವಲುಗಳಿಗೆ ಹೆಂಗೆ ಬೇಕಂಗೆ ಬದಲಾವಣೆ ಮಾಡ್ಕೊತವ್ರೆ. ಮೈಸೂರು ಉದ್ಧಾರ ಮಾಡಿದೆ. ಮೈಸೂರು ಯಾರು ಏನು ಉದ್ಧಾರ ಮಾಡಿಲ್ಲ ಗುರು. ಮೈಸೂರು ಆಲ್ರೆಡಿ ಉದ್ಧಾರ ಆಗೋಗಿರೋದು. ಅದನ್ನು ಉದ್ಧಾರ ಆಗಿರೋದನ್ನು ನಾನು ಉದ್ಧಾರ ಮಾಡಿದೆ ಅಂತ ಇವತ್ತಿನವ್ರಿಗೆ ಹೇಳ್ಕೊತವ್ರು ಅಷ್ಟೇ. ಇವತ್ತು ನಮ್ಮ ರಾಜಮನೆತನ ಕೂಡ ಇದೇ, ಇಲ್ಲ ಅಂತಲ್ಲ, ಅವ್ರದ್ದು ತುಂಬ ಆಸ್ತಿಗಳಿದೆ, ಎಲ್ಲವೂ ಇದೆ, ಇಲ್ಲ ಅಂತಲ್ಲ. ಆದರೆ ಅವ್ರು ಮಾಡಿಬಿಟ್ಟೋದಂತ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಏನಿದೆಯಲ್ಲ, ಅದು ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ 50 ವರ್ಷ ಅಲ್ಲ, 100 ವರ್ಷ, ಇನ್ನೂ 500 ವರ್ಷ ಹೋದರೂ ಇಷ್ಟು ಅಭಿವೃದ್ಧಿ, ಇಷ್ಟೊಂದು ಮಾಡ್ಬೋದು. ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಬರೀ ಮೈಸೂರು ಎಲ್ಲ ರಾಜಕೀಯದವರು ಬರೀ ಮೈಸೂರಿಗೆ ಅಷ್ಟೇ ಮಾಡ್ತಾರೆ ಅಂತ. ಮೈಸೂರಿಗೆ ಯಾವ ರಾಜಕಾರಣಿಗಳು ಮಾಡಿಲ್ಲ, ಅದು ಮಾಡಿರೋದು ನಮ್ಮ ರಾಜರು. ಈ ಉತ್ತರ ಕರ್ನಾಟಕದ ಒಂದು ಪ್ರಾಬ್ಲಮ್ ಇತ್ತು. ಈ ಕೆಲವರು ಒಂದು ಸಂಚಲನ ಸ್ಟಾರ್ಟ್ ಮಾಡವ್ರೆ, ಏನಂದರೆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಬೇರೆ ಬೇರೆ ಸ್ಟೇಟ್ ಮಾಡಬೇಕು ಅಂತ. ಅದಕ್ಕೆ ಕೆಲವರು ನನ್ನ ಮಕ್ಕಳು ಅದು ಹಂಗೆ ಹೇಳೋದು. ಯಾಕೆಂದರೆ ಇವತ್ತು ದಕ್ಷಿಣ ಕರ್ನಾಟಕದ ಏನು ಕ್ಯಾಪಿಟಲ್ ಇದೆಯಲ್ಲ, ಅದು ಪೂರ್ತಿ ಉತ್ತರ ಕರ್ನಾಟಕಕ್ಕೆ ಅದನ್ನು ಕೊಡ್ತಾ ಇರೋದು. ಆಲ್ಮೋಸ್ಟು ಕೊಡ್ತಿದ್ರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಯುಟಿಲೈಸ್ ಮಾಡ್ಕೊತ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಯಾರು? ನಾರ್ತ್ ಕರ್ನಾಟಕದ MLAಗಳು, MP ಗಳು. ಇದನ್ನು ಕೇಳೋಕ್ಕೆ ಅವ್ರಿಗೆ ತಾಕತ್ತಿಲ್ಲ. ಅವ್ರನ್ನ ಕೇಳಬೇಕು ಫಸ್ಟು. ದುಡ್ಡೆಲ್ಲ ತೊಗೊಂಬಿಟ್ಟು ಅವ್ರ ಮನೆ ಮಠ ಎಲ್ಲ ದೊಡ್ಡದಾಗಿ ಇನ್ನೂ 100 ವರ್ಷ 500 ವರ್ಷ ಹೋದು ಏನು ಅದನ್ನು ಅಳಿಸೋಕ್ಕಾಗ್ದಷ್ಟು ಆಸ್ತಿ ಮಾಡ್ಕೊಂಡವ್ರೆ. ಕಾರಣ ಯಾರು? ಅಲ್ಲಿ ಜನಗಳು. ಅದನ್ನು ಫಸ್ಟ್ ಅವರು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ ಬೇರೆ ಬೇರೆ ಸಪ್ರೇಟ್ ನನಗೆ ರಾಜ್ಯ ಮಾಡಿಕೊಡಿ ಅಂತ. ಇವತ್ತಿನ ಪರಿಸ್ಥಿತಿ ಆಂಧ್ರ ತೆಲಂಗಾಣ ನೀವು ಗೊತ್ತಿರ್ಬೋದು. ಆಂಧ್ರ ತೆಲಂಗಾಣ ಇವಾಗ ಸಪ್ರೇಟ್ ಸ್ಟೇಟ್ ಆಗಿದೆ. ಇವಾಗ ಅವ್ರ ಪರಿಸ್ಥಿತಿ ನೀವು ನೋಡಿದ್ರೆ ಯಾರಿಗೂ ಬೇಡ. ಸೊ ಇವತ್ತು ಕೂಡ ಸೇಮ್ ಅದೇ ಥರ ಏನಾದರೂ ಬೇರೆ ಬೇರೆ ಸ್ಟೇಟ್ ಮಾಡ್ತೀನಿ ಅಂತ ಹೋಯ್ತು ಅಂತಂದರೆ, ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ ಏನಿದೆಯಲ್ಲ, ಇದು ಚೆನ್ನಾಗೇ ಇರ್ತಾರೆ. ಆ್ಯಕ್ಚುಲಿ ಸೌತ್ ಕರ್ನಾಟಕದಲ್ಲಿ ಇನ್ನೂ ಚೆನ್ನಾಗೇ ಇರ್ತಾರೆ. ಯಾಕೆಂದರೆ ಅವ್ರ ಕ್ಯಾಪಿಟಲ್ ಅವ್ರ ಹತ್ರನೇ ಉಳಿಯುತ್ತೆ, ಅವ್ರ ದುಡ್ಡು ಅವ್ರ ಹತ್ರನೇ ಉಳಿಯುತ್ತೆ. ನಾರ್ತ್ ಕರ್ನಾಟಕದಲ್ಲಿ ಹಂಗಲ್ಲ. ನಾರ್ತ್ ಕರ್ನಾಟಕದಲ್ಲಿ ಅಲ್ಲಿ ಜನಗಳದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ರಾಜಕಾರಣಿಗಳದ್ದು ಪ್ರಮುಖವಾಗಿ ಅವ್ರದ್ದು ತಪ್ಪಿರೋದು ಅಲ್ವಾ. ನಾನು ಇವಾಗ ಜಸ್ಟ್ ಟ್ರಾವೆಲ್ ಮಾಡಿದೆ, ಯಾರೋ ನಾರ್ತ್ ಕರ್ನಾಟಕದವ್ರು ಬಂದಿದ್ದರು. ಸೊ ಅವರು ಹೇಳಿದ್ದಕ್ಕೆ ನನಗೆ ಈ ಪ್ರಶ್ನೆ ಬಂತು. ನನಗೆ ಈ ಪ್ರಶ್ನೆ ನಾನು ಅವ್ರಿಗೆ ಹಾಕಿದೆ. ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕದಲ್ಲಿ ಚೆನ್ನಾಗಿದೆ, ನಾರ್ತ್ ಕರ್ನಾಟಕದಲ್ಲಿ ಯಾಕೆ ಈ ಥರ ಇದೆ ಅಂತ. ಅದು ಮುಖ್ಯ ಕಾರಣ ಅವರು. ಅಂದರೆ ನಮ್ಮ ರಾಜಕಾರಣಿಗಳು ನಾವೇನು ಮಾಡಿ ಅಂಥದ್ದು ಏನಿಲ್ಲ. ಸೌತ್ ಕರ್ನಾಟಕದಲ್ಲಿ ಅವ್ರು ಮಾಡಿರೋದಲ್ಲ. ಸೌತ್ ಕರ್ನಾಟಕ ಈಗ ನಮ್ಮ ಮಂಡ್ಯ, ಮೈಸೂರು ಅನ್ನೋದು ಏನಿತ್ತಲ್ಲ, ಮಂಡ್ಯನ ಸೃಷ್ಟಿ ಮಾಡಿದ್ದು ರಾಜರು. ಅಂದರೆ ಹೊಸ ಡಿಸ್ಟಿಕ್, ಅಂದರೆ ಹೊಸ ಒಂದು ಊರನ್ನಾಗಿ ಸೃಷ್ಟಿ ಮಾಡಿ ಅದಕ್ಕೆ ಮಂಡ್ಯ ಅನ್ನೋ ಹೆಸರಿಟ್ಟರು. ಸೊ ಅದನ್ನು ಡೆವಲಪ್ಮೆಂಟ್ ಮಾಡಿದರು. ಅದಕ್ಕೆ ನೀರಾವರಿ ವ್ಯವಸ್ಥೆ ಮಾಡಿದರು. ರೈತನಿಗೆ ಮೂಲತಃ ಏನು ಬೇಕು? ಅವನಿಗೆ ಮೊದಲು ಬೇಕಾಗಿರೋಂಥದ್ದು ನೀರಾವರಿ. ಅದನ್ನು ಕಲ್ಪಿಸ್ಕೊಡೋಕ್ಕಾಗ್ತಾಯಿಲ್ಲ. ಇವಾಗ ಉತ್ತರ ಕರ್ನಾಟಕದ ಪರಿಸ್ಥಿತಿ ಹೆಂಗೆ ಅಂದರೆ, ಮಳೆಗಾಲ ಬಂತು ಅಂದರೆ ಪ್ರವಾಹಗಳು, ಜಲಪ್ರಳಯಗಳು, ಪ್ರವಾಹಗಳು ಬರ್ತವೆ. ಅಂದರೆ ನದಿಗಳು ಹರಿತವೆ. ಹರಿದು ಅವೆಲ್ಲ ಮನೆ ಮಟ್ಟಕ್ಕೆಲ್ಲ ಹೈರಾಣ ಆಗ್ತವೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದರೆ ಅವರು ಇನ್ನೊಂದೇನಾಗುತ್ತೆ, ಪಾಪ ಮಳೆಗಾಲದಲ್ಲಿ ಹಂಗೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಕುಡಿಯೋಕ್ಕೆ ನೀರೇ ಇರಲ್ಲ. ಅದೇ ನಾನು ಹೇಳೋದೇನೆಂದರೆ, ಅದೇ ನದಿಗಳನ್ನ ಇಟ್ಕೊಂಡು ಅಲ್ಲಿ ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡಿ, ಕೆರೆಗಳಿಗೆ ನೀರು ತುಂಬಿಸೋವಂಥ ಕಾರ್ಯಗಳನ್ನ ಮಾಡಿದ್ರೆ ಉತ್ತರ ಕರ್ನಾಟಕ ಯಾಕೆ ಡೆವಲಪ್ಮೆಂಟ್ ಆಗಲ್ಲ ಅವರು? ರೈತರಿಗೆ ಒಂದು ಸರಿಯಾದ ರೀತಿಲಿ ಒಂದು ನಿಗದಿ ಬೆಲೆ ಕೊಡಲ್ಲ. ಇನ್ನೇನು ಮಾಡ್ತಾರೆ? ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ ಗುರು, ಸರ್ಕಾರಕ್ಕೆ ಕರೆಕ್ಟಾಗಿ ಎಲ್ಲ ಮಾಡಿದ್ರೆ ರೈತರೇ ಸರ್ಕಾರಕ್ಕೆ ಸಾಲ ಕೊಡುತ್ತೆ. ನೆನ್ನೆ ಇನ್ನೊಂದು ವೀಡಿಯೋ ನೋಡ್ತಾ ಇದ್ದೆ, ದುಡ್ಡು ಪ್ರಿಂಟಿಂಗ್ ಮಾಡೋದು ನಮ್ಮ ಮೈಸೂರಲ್ಲೇ ಇದೆ, ಎಲ್ಲ ದುಡ್ಡು ಪ್ರಿಂಟಿಂಗ್ ಮಾಡಿಬಿಟ್ಟು ನಮ್ಮ ದೇಶದ ಸಾಲ ತೀರಿಸ್ಬಿಟ್ರಾಗಲ್ವ ಅಂತ. ದೇಶದ ಸಾಲ ಏನೋ ತೀರಿಸ್ಬೋದಪ್ಪ, ಆದರೆ ಆ ಸಾಲ ತೀರಿಸಿದ್ಮೇಲೆ ಗೊತ್ತಾಗುತ್ತೆ. 1 kg ಅಕ್ಕಿ 5,000 ಆಗ್ಬೋದು, 10,000 ಆಗ್ಬೋದು, ಗೊತ್ತಿಲ್ಲ. ಆ ಥರ ನೋಟ್ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸರಿ. ಒಂದು ವಿಷಯಕ್ಕೆ ಬರೋಣ. ಆಯಿತು ಹೋಗಲಿ. ಯಾಕೆಂದರೆ ನಾನು ಬರ್ತಾ ಯಾರೋ ಒಬ್ಬರು ನಾರ್ತ್ ಕರ್ನಾಟಕದವರು ನನಗೆ ಸಿಕ್ಬಿಟ್ಟು ಮಾತಾಡ್ತಾಯಿದ್ರು. ನಾನು ಈ ಪ್ರಶ್ನೆನ ಅವ್ರಿಗೆ ಹಾಕ್ತೆ, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮುಗಿಲಿ ಆಗಲಿ. ಇವಾಗ ಬಂದಾಯಿತು ನಾವು ತಾಯಿ ಜಗನ್ಮಾತೆ, ನಾಡ ದೇವತೆ ಅವ್ರನ್ನ ನೋಡೋದಕ್ಕೆ.
ನಿಮ್ಮದು ಒಂದೊಂದು ನಮಸ್ಕಾರ ಆಗ್ಬಿಡಿ, ನಿಮಗೂ ಕೂಡ ಒಳ್ಳೇದು ಮಾಡಿ. ಅವಕಾಶನ ಕಲ್ಪಿಸ್ಕೊಡೋದು ತುಂಬ ಈಸಿ ಇದೆ, ಬಟ್ ರಾಜಕಾರಣಿಗಳು ಅವ್ರವ್ರ ತೇವಲಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಈ ವಲಸೆ ಅವ್ರದ್ದು ಮೈಸೂರಲ್ಲೂ ಸ್ಟಾರ್ಟ್ ಆಗಿದೆ ಇವಾಗ ವಲಸೆ ಕಾರ್ಯಕ್ರಮ. ಆ ವಲಸೆನ ತಡೆ ಹಿಡಿಯೋಕ್ಕೆ ತರಬೇಕಾಗಿರೋದು ನಮ್ಮ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಎರಡಿಗೂ ಇದೆ. ಆದರೆ ಎರಡು ಗೌರ್ಮೆಂಟ್ಗೂ ಕೂಡ ಅದು ತಲೆ ಕೆಡ್ಸ್ಕೊಂತಲ್ಲ. ಒಂದು ಕಡೆ ಬಾಂಗ್ಲಾದೇಶ ಅವರು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಕಾರಣ ಯಾರು? ಬಾಂಗ್ಲಾದೇಶ ಅವರು ನಮ್ಮ ಸ್ಟೇಟ್ಗೆ ಎಂಟ್ರಿ ಕೊಡ್ತಾವ್ರೆ ಅಂದರೆ ಸೊ ಸೆಂಟ್ರಲ್ ಅವ್ರಿಗೆ ಕೂಡ ಜವಾಬ್ದಾರಿ ಆಗ್ತಾರೆ. ಸೆಂಟ್ರಲ್ಲು ಬಂದಮೇಲೆ ಅವರು ನಮ್ಮ ಸ್ಟೇಟಿಗೆ ಬರ್ತಾವ್ರೆ ಅಂದರೆ ಅದು ನಮ್ಮ ಸ್ಟೇಟ್ ಅವ್ರದ್ದು ಕೂಡ ಕಾರಣಕರ್ತರಾಗ್ತಾರೆ, ಇಬ್ಬರು ಕೂಡ. ಸೊ ಇಲ್ಲಿ ಯಾರು ಓಲೈಕೆ ಮಾತಿಲ್ಲ. ಸೊ ಸೆಂಟ್ರಲ್ಲು ಸ್ಟೇಟ್ ಎರಡೂ ಕೂಡ ಬಹು ದೊಡ್ಡ ಮಟ್ಟದಲ್ಲಿ ಜವಾಬ್ದಾರಿ ಆಗುತ್ತೆ. ಸೊ ಅವ್ರವ್ರಿಗೆ ಅವ್ರು ವೋಟ್ ಬ್ಯಾಂಕಿಂಗೋಸ್ಕರ ಸೊ ಇಲ್ದಿರೋದೆಲ್ಲ ಬಾಂಗ್ಲಾದೇಶ ಅವ್ರಿಗೆ ಯಾವ ದೇಶ ಅಂತಲ್ಲ ಬಂದಂಗೆ ಬರೆದು ಇಂಡ್ಯಾದೊಳಗೆ ಬರ್ತಾ ಕೂತವ್ರೆ. ಅದನ್ನು ಮಾಡೋಂಗಿಲ್ಲ, ಏನು ಮಾಡೋದು? ಅದನ್ನು ನಾವು ಪ್ರಶ್ನೆ ಮಾಡಿದ್ರೆ ದೇಶ ವಿರೋಧಿಗಳು ಅಂತ ಪಟ ಕಟ್ತಾರೆ ಅಲ್ವಾ? ಸೊ ಇನ್ನೊಂದು ನಮ್ಮದ್ರಲ್ಲಿ ಎರಡು ಥರ ಯುವಜನಾಂಗ ಇದೆ. ಒಂದು ನಮ್ಗೆ ಯಾಕೆ ಬೇಕು ಅಂತ, ಇನ್ನೊಂದು ನಮಗೆ ಗೊತ್ತಿದ್ದು ಕೇಳದೇ ಇರೋ ಅಂಥದ್ದು. ಇನ್ನು ಗೊತ್ತಿದ್ದು ಕೇಳಿದ ಮೇಲೂ ಇನ್ನು ದೇಶ ವಿರೋಧಿ ಅಂತ ಪಟ್ಟ ಕಟ್ಟೋದು. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, ಸೆಂಟ್ರಲ್ದು ಕಾರ್ಯ ಇದರಲ್ಲಿ ಕೆಲಸ ಇದೆ, ಸ್ಟೇಟ್ ಅವ್ರದ್ದು ಕೂಡ ಕೆಲಸ ಇದೆ ಅಲ್ವಾ? ಇದನ್ನು ಅರ್ಥ ಮಾಡ್ಕೋಬೇಕು. ಆಲ್ಮೋಸ್ಟು ನಮ್ಮ ಮೈಸೂರವ್ರಿಗೇನು ಹೇಳಬೇಕಾಗಿಲ್ಲ ಚಾಮುಂಡಿ ಬೆಟ್ಟದ ಬಗ್ಗೆ ವಿಶೇಷವಾಗಿ. ಇವತ್ತು ವಿಶೇಷ ಅಂದರೆ ವಿಶೇಷ ಪೂಜೆ ಅಂದರೆ ಶುಕ್ರವಾರ ಅಲ್ವಾ, ಹಂಗಾಗಿ ವಿಶೇಷ ಪೂಜೆ ಇರುತ್ತೆ. ಇನ್ನು ಮೈಸೂರವ್ರಿಗೆ ಸ್ಪೆಷಲ್ ಅಲ್ಲದೇ ಇದ್ದರೂ ಕೂಡ ಅವ್ರಿಗೊಂಥರ ಯಾವತ್ತೂ ದಿನದಿಂದ ಸ್ಪೆಷಲ್ಲೇ. ಆದರೆ ಹೊರಗಡೆ ಜನ ತುಂಬ ಅಪರೂಪಕ್ಕೆ ಬರ್ತಾರೆ, ಯಾವಾಗಲೂ 1 ವರ್ಷಕ್ಕೋ 5 ವರ್ಷಕ್ಕೋ 3 ವರ್ಷಕ್ಕೋ. ಸೊ ಅವ್ರಿಗೂ ಬಂದು ಹೋಗಲಿ ಎಲ್ಲರ ಕರ್ನಾಟಕ ಜನತೆ. ಇದನ್ನು ಆಯಿತು. ಈಗ ನೆಕ್ಸ್ಟು ನಾವು ಕೂಡ ದರ್ಶನ ಮಾಡ್ಕೊಂಬರೋಣ. ದರ್ಶನ ಆಯಿತು, ಹಾಗೆ ಚೆನ್ನಾಗಿತ್ತು ದರ್ಶನ. ಒಂದು ಅರೌಂಡು 15 ಮಿನಿಟ್ 20 ಮಿನಿಟ್ಸಲ್ಲೇ ದರ್ಶನ ಏನೋ ಆಯಿತು. ಹಾಗೆ ಇನ್ನೇನು ಬರೀ ಸುತ್ತೋದೇ ಕೆಲಸ ಅಂತ ಕೇಳಿಬಿಡಿ, ಸುತ್ತುತ್ತಾ ಇರ್ತೀವಿ ಅವಾಗವಾಗ. ಸೊ ಭಗವಂತನ ಅನುಗ್ರಹ ಇಲ್ಲದೆ ಒಂದು ಹುಲ್ಕಡ್ಡಿ ಸಹ ಅಳ್ಳಾಡಲ್ಲ ಅಂತಾರೆ. ಸೊ ಅವರ ಅನುಗ್ರಹ ಆಯಿತು, ಬಂದೆ ಅಷ್ಟೇ. ಹೇಳಲ್ವ ಮತ್ತೆ, ಶಿವನು ಎಲ್ಲ ನಾವು ಮಾಡೋ ಕಾಯಕನ ನೋಡ್ತಾ ಇರ್ತಾನೆ ಅಂತ. ಹಾಗೆ ನಮಗೆ ಫೋಟೋ ತಗೊಳ್ಳೋದೇ ಪ್ರತಿಯೊಬ್ಬರು ಅನ್ಕೊಂತಾನೆ ಇರ್ತಾರೆ ಅವ್ರ ಜೀವನದಲ್ಲಿ ಹೇಗಿದ್ವಿ ಹೆಂಗಾದ್ವಿ ಅಂತ. ಏರುಪೇರುಗಳಿದ್ದೇ ಇರ್ತವೆ, ಯಾರ ಜೀವನದಲ್ಲೂ ಏನು ಹೆಚ್ಚಲ್ಲ, ಯಾರ ಜೀವನನೂ ಇದಲ್ಲ. ಬಟ್ ಒಂದು ಅನ್ಕೊಬೇಕು ಗುರು, ಇಷ್ಟೆಲ್ಲ ನೋಡಿದ ದಿನಗಳು, ನೋಡಿದ ಕ್ಷಣಗಳೆಲ್ಲ ನೋಡಿದ್ರೆ ಬಡವನಿಗೆ ಮಾತ್ರ ಸಾವು, ಶ್ರೀಮಂತನಿಗೆ ಸಾವಿಲ್ಲ ಅಂದ್ಬಿಟ್ಟಿದ್ರೆ ಇನ್ನೊಂದಷ್ಟು ದುಡ್ಡನ್ನ ಹಾಕೊಂಡು ಗುಡ್ಡೆ ಹಾಕ್ಕೊಂಡು ಮುಚ್ಚಿಟ್ಕೊಂಬಿಡಿರೋರು. ಸೊ ದೇವರು ಒಂದು ಮಾಡವನೆ, ಬಡವ ಆದ್ರೇನು ಶ್ರೀಮಂತ ಆದ್ರೇನು ಎಲ್ರಿಗೂ ಒಂದೇ ತಥಾಸ್ತು ಅಂದ್ಬಿಟ್ಟವನು ಅಲ್ವಾ? ಅದೇನೋ ಮಾಡಿರೋದಕ್ಕೆ ಓಕೆ, ಅದು ಮಾಡಿಲ್ಲ ಅಂದಿದ್ರೆ ಕಷ್ಟ ಆಗ್ಬಿಡೋದು. ಇನ್ನೊಂದಷ್ಟು ದುಡ್ಡುಗಳನ್ನ ಮಾಡಿಕೊಂಡು ಎಲ್ಲ ಓಡಾಡೋರು ಇವಾಗಲೇ ಕೋಟಿ ದುಡ್ಡು ಮಾಡಿದರೂ ಕೂಡ ಯಾರಿಗೇನು ಕಮ್ಮಿ ಇಲ್ಲ ಅಂತಾರೆ. ದೇವ್ರ ಮುಂದುಗಡೆನೇ ದೌಲತ್ಗಳು ತೋರಿಸ್ತಾರೆ. ಆದರೆ ಜನಗಳಿಗೆ ತೋರಿಸಿ ಅವರು ಬುದ್ಧಿ ಕಲಿಸ್ಬೇಕು ಅನ್ನೋದೇನಿಲ್ಲ. ಆದರೆ ಎಲ್ರಿಗೂ ತೊಂದರೆಗಳಿದ್ದೇ ಇರ್ತವೆ, ಬಟ್ ತೋರಿಸ್ಕೊಂಡು ತಿರ್ಗೋಕ್ಕಾಗಲ್ವಲ್ಲ. ಯಾವ ಸ್ಟಾರ್ಗಳಾದ್ರೇನು, ಯಾವ ರಾಜಕೀಯದವನ, ದೇವ್ರ ಮುಂದೆ ಎಲ್ಲ ಒಂದೇ. ಅದಂತೂ ದೇವ್ರೊಂದು ಅದೊಂದು ಮಾಡಿಬಿಟ್ಟವನೆ. ಬಡವಾದ್ರೇನು ಶ್ರೀಮಂತರಾದೇನು ಎಲ್ರಿಗೂ ಸಾವು ಒಂದು ಸಾವು ಅಷ್ಟೇ. ಅವ್ರು ಕರೆದಾಗ ಅವ್ರು ಹೋಗ್ತಾ ಇರ್ಬೇಕಷ್ಟೇ. ಅವ್ರ ಟಿಕೆಟ್ ವಾಯ್ದೆ ಮುಗೀತಾ, ಅವ್ರ ಎಕ್ಸ್ಪೈರಿ ಡೇಟ್ ಬಂತಾ, ಹೋಗ್ತಾ ಇರ್ಬೇಕಷ್ಟೇ. ಯಾರಿಗೂ ಏನು ಮುಲಾಜಿಲ್ಲ. ಈ ಅಣ್ಣ ಹೂ ಮಾರ್ತೈತೆ, ಈ ಅಣ್ಣನೂ ಒಂದು ಆಯಕ್ಕೆ ಒಂದು ಹಾಂ ಆಯಿತು. ಹೂ ಮಾರ್ತಾರೆ ಪಾಪ, ಅವರೆಲ್ಲ ಕಷ್ಟಪಡ್ತಾರೆ.
ಅಲ್ಲ ಗುರು, ನಮ್ಮ ದೇಶದಲ್ಲಿ ನಮ್ಮ ಧರ್ಮನ ಒಪ್ಪೋದೇ ಕಷ್ಟ ಆಗೈತೆ. ಇಲ್ಲಿ ನೋಡಿ, ಅವ್ರು ಯಾವುದೋ ದೇಶದಿಂದ ಬಂದು ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದ್ದಾರಲ್ಲ, ಯಾವುದೋ ದೇಶದಿಂದ, ಯಾವ ದೇಶ ಅಂತ ಗೊತ್ತಿಲ್ಲ, ಅವ್ರು ಬಂದು ನಮ್ಮ ಧರ್ಮದನ್ನು ಪರಿಪಾಲಿಸ್ತವ್ರೆ. ನಮ್ಮ ಧರ್ಮದವು ಹೇಳ್ತವೆ ನಮ್ಮ ಧರ್ಮನೇ ಸರಿ ಇಲ್ಲ ಅಂತವೆ. ಏನಲ್ಲ ಇದಕ್ಕೆ ನಗಬೇಕು, ಅಳಬೇಕು, ಒಂದು ಗೊತ್ತಿಲ್ಲ. ನಾನು ತುಂಬ ದಿನ ಆಗಿತ್ತು ಬಂದು ಚಾಮುಂಡೇಶ್ವರಿ ಟೆಂಪಲ್ಗೆ. ಇವತ್ತು ದಾರಿ ಬಂತು, ಅಂದರೆ ಇವತ್ತು ಪ್ರೇರೇಪಣೆ ಆಯಿತು ಅವ್ರದ್ದು ನನಗೆ, ಹಾಗಾಗಿ ಬಂದೆ ಇವತ್ತು. ನಮ್ಮ ಬಸಪ್ಪ ನೋಡಿ, ಮಹಾಬಲೇಶ್ವರ ದೇವಸ್ಥಾನ ಇಲ್ಲೇ ಇರೋದು ಚಾಮುಂಡಿ ಬೆಟ್ಟದಲ್ಲಿ. ಇವಾಗ ಚಾಮುಂಡಮ್ಮನ ದೇವರ ಪಕ್ಕದಲ್ಲಿ, ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದೆ. ಸೊ ಇಲ್ಲೂ ಒಂದು ವಿಸಿಟ್ ಹಾಕೋಣ, ಆರಾಮ್ಸೆ ಇದೆ, ಫ್ರೀ ಇದೆ. ಸಮ್ ಟೈಮಲ್ಲಿ ಕಾರ್ತಿಕ್ ಮಾಸದಲ್ಲೆಲ್ಲ ಇಷ್ಟೊಂದು ಫ್ರೀ ಇರೋದೇ ಇಲ್ಲ, ಆಲ್ಮೋಸ್ಟ್ ತುಂಬ ಕಷ್ಟ. ಎಂಟ್ರಿ ಇದು ಮಹಾಬಲೇಶ್ವರ.